ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತಿನ ವಿಡಿಯೋದಾಗ ಅಡುಗೆ ಮನೆಗೆ ಬಂದು ವಿಡಿಯೋ ಮಾಡತ್ತೀನಿ. ಯಾಕಂದರೆ ಹೊರಗಡೆ ಸ್ವಲ್ಪ ಸೌಂಡ್ ಎಲ್ಲ ಇರುತ್ತೆ, ಸ್ವಲ್ಪ ನೀಟಾಗಿ ಅಲ್ಲಿ ವಿಡಿಯೋ ಮಾಡೋಕ್ಕಾಗಲ್ಲ. ಹಾಗಾಗಿ ಅಡುಗೆ ಮನೆಗೆ ಬಂದು ವಿಡಿಯೋನ ಮಾಡತ್ತೀನಿ. ಇವತ್ತಿನ ವಿಡಿಯೋದಲ್ಲಿ ತುಂಬ ಜನ ಪ್ರೆಗ್ನೆನ್ಸಿ ಲೇಡಿಗಳಿಗೆಲ್ಲ, ಹೆಣ್ಮಕ್ಳಿಗೆಲ್ಲ ಒಂದು ಆಸೆ ಇರುತ್ತೆ, ನಮ್ಗೆ ಯಾವ ಮಗು ಆಗುತ್ತೆ, ಗಂಡು ಮಗು ಆಗುತ್ತಾ ಹೆಣ್ಮಗು ಆಗುತ್ತಾ ಅನ್ನೋದು ಒಂದು ಕ್ಯೂರಿಯಾಸಿಟಿ ಅಂತೂ ಎಲ್ಲರಿಗೂ ಇದ್ದೇ ಇರುತ್ತೆ. ಸೊ ನನಗೆ ಇದು ಸೆಕೆಂಡ್ ಪ್ರೆಗ್ನೆನ್ಸಿ. ಸೊ ಸೆಕೆಂಡ್ ಪ್ರೆಗ್ನೆನ್ಸಿ ಕನ್ಫರ್ಮ್ ಅಂತೂ ಆಯಿತು. ನನ್ನ ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ನನಗೆ ಈ ಸಲ ಗಂಡು ಮಗು ಆಗೋ ಚಾನ್ಸಸ್ ತುಂಬ ಇದೆಯಾ ಅಂತ ನನಗೆ ಅನಿಸ್ತಾ ಇದೆ. ಲಾಸ್ಟ್ ಟೈಮ್ ನನಗೆ ಗೊತ್ತಿತ್ತು ನನಗೆ ಹೆಣ್ಮಗುನೇ ಆಗುತ್ತೆ ಅನ್ನೋದು ಒಂದು ನನಗೆ ತುಂಬ ತುಂಬ ಚೆನ್ನಾಗಿ ಗೊತ್ತಿತ್ತು. ಯಾಕಂದರೆ ನನಗೆ ಆ ಥರ ಸಿಂಟಮ್ಸ್ ಎಲ್ಲ ಇತ್ತು. ಆಮೇಲೆ ಕೆಲವೊಂದು ಪ್ರಿಡಿಕ್ಷನಿಂದ ನಾನು ಅಂದ್ಕೊಂಡಿದ್ದೆ, ಆಲ್ಮೋಸ್ಟ್ ನನಗೆ 99% ನಂಗೆ ಗೊತ್ತಿತ್ತು ಹೆಣ್ಮಗುನೇ ಆಗುತ್ತೆ ಅಂತ. ಈ ಸಲ ಯಾಕೋ ಸ್ವಲ್ಪ ಅನಿಸ್ತಾ ಇದೆ ಗಂಡು ಮಗು ಆಗೋ ಚಾನ್ಸಸ್ ಇದೆ ಅಂತ. ನಾನು ಯಾವ ಥರ ಪ್ರಿಡಿಕ್ಟ್ ಮಾಡ್ಕೋತಾ ಇದ್ದೀನಿ ಏನು ಅಂತ ಖಂಡಿತ ನಾನು ವ್ಲಾಗ್ನಲ್ಲಂತೂ ಶೇರ್ ಮಾಡ್ಕೋತೀನಿ. ಯಾವ ಮಗು ಆಯಿತು ಏನು ಅಂತ ಕಂಟಿನ್ಯೂಸ್ ಆಗಿ ಶೇರ್ ಮಾಡ್ತೀನಿ. ಬಟ್ ಇದು ನನ್ನ ಸೆಕೆಂಡ್ ಪ್ರೆಗ್ನೆನ್ಸಿ. ನನಗೆ ಫಸ್ಟ್ ಮಗು ಹೆಣ್ಮಗು ಆಗಿದ್ದು. ಈ ಪ್ರೆಗ್ನೆನ್ಸಿಗೂ ಮತ್ತು ನನ್ನ ಮಗಳಿಗೆ ಪ್ರೆಗ್ನೆಂಟ್ ಆದಾಗಲೂ ತುಂಬ ವ್ಯತ್ಯಾಸ ಇದೆ ಸಿಂಟಮ್ಸು. ಏನಪ್ಪ ಅಂತ ಖಂಡಿತ ನಾನು ವಿಡಿಯೋದಲ್ಲಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ಗೆ ಭೇಟಿ ಕೊಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಅದಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ನನ್ನ ಚಾನಲಲ್ಲಿ ಕೊಟ್ಟಿದ್ದೀನಿ, ಒಂದ್ಸಲ ನೋಡ್ಕೊಂಡು ಬನ್ನಿ. ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮಾಡಿ. ಓಕೆನಾ? ಈಗ ನನಗೆ 5 ಮಂತ್ಸ್. ಸೊ 5 ಮಂತ್ಸಲ್ಲಿ ನನಗಿರುವಂಥ ಸಿಂಟಮ್ಸ್ ಅಂದರೆ ನನ್ನ ಮಗಳಿಗೆ ತುಂಬಾ ವಾಮಿಟ್, ತುಂಬ ಅದು ವಾಮಿಟ್ ತುಂಬ ಜಾಸ್ತಿ ಆಗೋದು. ಒಂದು ಈರುಳ್ಳಿ ಸ್ಮೆಲ್ ಆಗ್ತಾ ಇರಲಿಲ್ಲ. ಆಮೇಲೆ ನಮ್ಮ ಕಡೆಗೆಲ್ಲ ರೊಟ್ಟಿ ಜಾಸ್ತಿ ಮಾಡ್ತೀವಿ, ರೊಟ್ಟಿ ಸುಡೋ ಸ್ಮೆಲ್ ಆಗ್ತಾ ಇರಲಿಲ್ಲ. ಇಮಿಡಿಯೇಟಾಗಿ ವಾಮಿಟ್ ಆಗೇ ಬಿಡೋದು. ಆಲ್ಮೋಸ್ಟ್ ನಾನು 4 ತಿಂಗಳಿಗೆಲ್ಲ ಹಾಸ್ಪಿಟ್ಲಿಗೆ ಹೋಗಿ ಡ್ರಿಪ್ಸ್ ಎಲ್ಲ ಹಾಕ್ಸ್ಕೊಂಡು ಆವಾಗ ನನಗೆ ವಾಮಿಟ್ ಎಲ್ಲ ಕಡಿಮೆ ಆಗಿತ್ತು. ಅಷ್ಟು ನನಗೆ ಸಿಂಟಮ್ಸ್ ಇತ್ತು. ಆ್ಯಂಡ್ ಈ ಪ್ರೆಗ್ನೆನ್ಸಿಯಲ್ಲಿ ನನಗೆ ಒಂದು ಸ್ಟಾರ್ಟಿಂಗಲ್ಲಿ ಅಂದರೆ ನನ್ನ ಪೀರಿಯಡ್ ಮಿಸ್ ಆಗಿ 1.5 ಮಂತಲ್ಲಿ ಸ್ವಲ್ಪ ನನಗೆ ಆವಾಗ ವಾಮಿಟು, ಸುಸ್ತು, ತಲೆ ಸುಸ್ತು ಎಲ್ಲ ಇತ್ತು, ತಲೆ ಸುತ್ತೋದು ಎಲ್ಲ ಇತ್ತು. ಅದು ಬಿಟ್ಟರೆ ನಾನು ಹಾಸ್ಪಿಟ್ಲಿಗೆ ಹೋಗಿ ತಿರ್ಗಾ ಯಾಕೋ ತುಂಬ ಸುಸ್ತಾಗ್ತಾ ಇದೆ ಅನ್ನೋದು ಒಂದಿತ್ತು ಮನಸ್ಸಲ್ಲಿ. ಆವಾಗ ಹೋಗಿ ಚೆಕ್ ಮಾಡಿ ನನಗೆ ಗೊತ್ತಿರಲಿಲ್ಲ ನಾನು ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ. ಸೊ ಇದು ಒಂದು ಅನ್ಪ್ಲ್ಯಾನ್ಡ್ ಪ್ರೆಗ್ನೆನ್ಸಿ ಅಂತಲೇ ಹೇಳ್ಬೋದು. ಬಟ್ ದೇವ್ರು ಕೊಟ್ಟಿದ್ದಾನೆ, ಅದನ್ನು ಒಪ್ಕೋಬೇಕು ಅಷ್ಟೇ. ಹಂಗಾಗ್ತಾಯಿತ್ತು. ಅದಾದಮೇಲೆ ನಾನು ಹೋಗಿ ನಾರ್ಮಲ್ ಹಾಸ್ಪಿಟ್ಲಿಗೆ ನಾವು ಈ ಥರ ಏನು ಪ್ರೆಗ್ನೆನ್ಸಿ ಇದೆ ಗೈನಕಾಲಜಿಸ್ಟ್ ಹತ್ರನೇ ಏನು ಹೋಗಿರಲಿಲ್ಲ. ನಾರ್ಮಲ್ ಹಾಸ್ಪಿಟ್ಲಿಗೆ ಹೋಗಿ ಚೆಕ್ ಮಾಡಿಸಿ ಬಂದ್ವಿ. ಆವಾಗಲೇ ಇಮಿಡಿಯೇಟಾಗಿ ನಂಗೆ ವಾಮಿಟ್ ಎಲ್ಲ ಕಡಿಮೆ ಆಗಿಬಿಡ್ತು. ನಾನು ಯಾವುದೇ ಪ್ರೆಗ್ನೆನ್ಸಿ ಬಗ್ಗೆ ಯೋಚನೆ ಮಾಡಿರಲಿಲ್ಲ, ಇಮಿಡಿಯೇಟಾಗಿ ಕಡಿಮೆ ಆಯಿತು. ಅದಾದಮೇಲೆ ಮತ್ತೆ ನಾನು ಚೆಕ್ ಮಾಡಿಕೊಂಡೆ, ಯಾಕೋ ಸುಸ್ತಾಗೋದು ಎಲ್ಲ ಏನೋ ಒಂಥರ ಪೀರಿಯಡ್ ಬೇರೆ ಮಿಸ್ ಆಗಿದೆ, ಆಲ್ಮೋಸ್ಟ್ 2 ಮಂತ್ಸ್ ಆಯಿತು ಹಾಗೆಲ್ಲ ಅಂತ ಅಂದ್ಕೊಂಡಿದ್ದಾಗ ಆವಾಗ ನಾನು ಚೆಕ್ ಮಾಡಿಕೊಂಡಾಗ ನನಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಯಿತು. ಅದಾದಮೇಲೆ ನನಗೆ ಯಾವುದೇ ವಾಮಿಟ್ ಇಲ್ಲ. ಆಲ್ಮೋಸ್ಟ್ ನನಗೆ 1.5 ತಿಂಗಳಲ್ಲಿ ಏನಾಗಿತ್ತು ಅದು ಬಿಟ್ಟರೆ ಮತ್ತೆ ನನಗೆ ವಾಮಿಟ್ ಎಂಥದ್ದು ಇಲ್ಲ, ಸುಸ್ತು ಇಲ್ಲ, ತುಂಬ ಆ್ಯಕ್ಟಿವ್ ಆಗಿದ್ದೀನಿ. ಆಮೇಲೆ ಗಂಡು ಮಗು ಹೆಣ್ಮಗು ಆದರೆ ಫೇಸ್ ಎಲ್ಲ ಡಲ್ ಆಗುತ್ತೆ, ಆಮೇಲೆ ಹೆಣ್ಮಗು ಆದರೆ ತುಂಬ ಗ್ಲೋ ಆಗುತ್ತೆ. ಆ ಥರ ಏನಿಲ್ಲ, ಸ್ವಲ್ಪ ನಾರ್ಮಲ್ ಆಗೇ ಇದ್ದೀನಿ. ಯಾಕಂದರೆ ನನ್ನ ಮಗಳು ಪ್ರೆಗ್ನೆಂಟ್ ಇದ್ದಾಗ ತುಂಬ ಬೆಳ್ಳಗಾಗಿದ್ದೆ. ಆಲ್ಮೋಸ್ಟ್ 5 ಮಂತ್ಸ್ಗೆಲ್ಲ ತುಂಬಾ ಕಲರ್ ಬರ್ತಾ ಇದ್ದೆ ನಾನು. ಆಮೇಲೆ ಫುಲ್ ಕ್ಲಿಯರ್ ಸ್ಕಿನ್ ಆಗ್ತಾಯಿತ್ತು. ಬಟ್ ಈ ಪ್ರೆಗ್ನೆನ್ಸಿಯಲ್ಲಿ ಯಾಕೋ ಸ್ವಲ್ಪ ಮುಖದ ಮೇಲೆಲ್ಲ ಮೊಡವೆಗಳಾಗ್ತಾಯಿದೆ, ಇಲ್ಲಿ ಕಲೆಗಳಾಗ್ತಾಯಿದೆ, ಇಲ್ಲಿ ಕಾಣ್ತಾ ಇದೆ ಅನ್ಕೋತೀನಿ ನಿಮಗೆ, ಕಲೆಗಳಾಗ್ತಾ ಇದೆ. ಏನೋ ಸ್ವಲ್ಪ ಡಿಫ್ರೆನ್ಸ್ ಇದೆ ನನಗೆ. ಆಮೇಲೆ ನನ್ನ ಮಗಳಿಗೆ ಸ್ವಲ್ಪ ಹೊಟ್ಟೆ ಕಾಣಿಸ್ತಾ ಇತ್ತು 5 ತಿಂಗಳಿಗೇ. ಬಟ್ ಈ ಪ್ರೆಗ್ನೆನ್ಸಿಯಲ್ಲಿ ಇವಾಗ ನನಗೆ 5 ತಿಂಗಳು ಮುಗಿಯೋಕ್ಕೆ ಬಂದ್ರೂ ಏನೋ ಒಂಚೂರು ಹೊಟ್ಟೆ ಕಾಣಿಸ್ತಾ ಇಲ್ಲ. ಅದು ಕೂಡ ಒಂದು ಅಂತಲೇ ಹೇಳ್ಬೋದು. ಅದು ಸ್ವಲ್ಪ ಸ್ಟ್ರಾಂಗಾಗಿ ಅನ್ನಿಸ್ತಾ ಇದೆ. ಅದಾದಮೇಲೆ ಹೆಣ್ಣು ಮಗುಗೆ ತುಂಬ ಮೂಮೆಂಟ್ ಜಾಸ್ತಿ ಇರುತ್ತೆ, ಗಂಡು ಮಗುಗೆ ಮೂಮೆಂಟ್ ಕಡಿಮೆ ಇರುತ್ತೆ ಅಂತ ನನಗದು ಇದೆ. ಸ್ವಲ್ಪ ಮೂಮೆಂಟ್ ನನ್ನ ಮಗಳಿಗೆ ಹೋಲಿಸಿದ್ರೆ ಇದಕ್ಕೆ ಸ್ವಲ್ಪ ಕಡಿಮೆ ಇದೆ ಅಂತ ಅನ್ನಿಸ್ತಾ ಇದೆ. ಅದಾದಮೇಲೆ 3 ಸ್ವಿಂಗ್ಸ್, ಆ 3 ಸ್ವಿಂಗ್ಸ್ ಎಲ್ಲ ಎಂಥದ್ದು ಇಲ್ಲ, ತುಂಬಾ ಆ್ಯಕ್ಟಿವ್ ಆಗಿದ್ದೀನಿ. ಆ ಪ್ರೆಗ್ನೆನ್ಸಿ ಕಂಪೇರ್ ಮಾಡಿದ್ರೆ ಈ ಸಲ ತುಂಬ ಆ್ಯಕ್ಟಿವ್ ಆಗಿದ್ದೀನಿ. ಅದರಲ್ಲಿ ಸ್ವಲ್ಪ ಸುಸ್ತು ಎಲ್ಲ ಆಗಿರೋದ್ರಿಂದ ದಿನ ಎಲ್ಲ ಸ್ವಲ್ಪ ಕೋಪ ಬರೋದು, ಖುಷಿಯಾಗಿರೋದು, ಈ ಥರ ಎಲ್ಲ ಆಗ್ತಾಯಿತ್ತು ಪದೇ. ಬಟ್ ಇದಕ್ಕೆಲ್ಲ ಅಂಥದ್ದು ಏನಿಲ್ಲ, ನಾರ್ಮಲ್ ಆಗಿ ಯಾವ ಥರ ಇದ್ದೆ ಅದೇ ಥರನೇ ಇದ್ದೀನಿ. ಅದಾದಮೇಲೆ ಮತ್ತೆ ಯಾವುದು ಊಟದ ವಿಚಾರದಲ್ಲಿ ಆ ಸಲ ನನಗೆ ತುಂಬ ಸ್ವೀಟ್ ಎಲ್ಲ ತಿನ್ಬೇಕು ಅನಿಸೋದು. ಬಟ್ ಈ ಸಲ ನನಗೆ ಏನೋ ಗೊತ್ತಿಲ್ಲ, ಖಾರ ತಿನ್ನಬೇಕು ಅನಿಸುತ್ತೆ, ತುಂಬ ಖಾರ. ಫಾರ್ ಎಕ್ಸಾಂಪಲ್ ನಾನು ಉಪ್ಪಿನಕಾಯಿ ಎಲ್ಲ ತರಿಸಿಟ್ಕೊಂಡವಳೆ ಅಲ್ಲ. ಇಲ್ಲಿ ನೋಡ್ತಾ ಇದ್ರೆ ಅಮ್ಮನ ಹತ್ರ ಎಲ್ಲ ಹೇಳಿ ಮಾವಿನಕಾಯಿ ಉಪ್ಪಿನಕಾಯಿ ಮನೆಯಲ್ಲೆಲ್ಲ ಮಾಡಿಸ್ಕೊಂಡು ಅಂಗಡಿಯಲ್ಲೂ ಕೂಡ ತರಿಸಿ ಇಟ್ಕೊಂಡಿದ್ದೀನಿ. ಅಷ್ಟು
ಹುಳಿ ಉಪ್ಪು ಖಾರ ಎಲ್ಲ ಜಾಸ್ತಿ ತಿನ್ನಬೇಕು ಅಂತ ಅನಿಸುತ್ತೆ. ಇನ್ನು ಸ್ವೀಟ್ ಇದ್ರೂ ಕೂಡ ತಿನ್ನಬೇಕು ಅಂತ ಅನಿಸೋದಿಲ್ಲ. ಅದು ಕೂಡ ಸ್ವಲ್ಪ ಅನ್ನಿಸ್ತಾ ಇದೆ ನನಗೆ. ನೋಡಬೇಕು, ಗೊತ್ತಿಲ್ಲ. ಒಂದು ಅಂದಾಜು, ಒಂದೇನೋ ಅಂದ್ಕೊಳ್ತಿರ್ತೀವಲ್ಲ, ಈ ಮಗು ಆಗುತ್ತೆ ಆಗಲ್ಲ ಅಂತ. ನಾನು ಕೂಡ ಅದೇ ಥರ ಒಂದು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಯಾವ ಮಗು ಆದ್ರೂ ಅದನ್ನು ಖುಷಿಯಿಂದನೇ ಒಪ್ಕೋತೀನಿ. ನನಗೆ ಅದೇ ಮಗು ಬೇಕು ಇದೇ ಮಗು ಬೇಕು ಅಂತಲ್ಲ. ಯಾಕಂದರೆ ಮಕ್ಕಳು ಇಲ್ಲದೆ ಇರೋರು ಎಷ್ಟು ಒದ್ದಾಡ್ತಾ ಇರ್ತಾರೆ ಮಗು ಬೇಕು ಅಂತಂದ್ರೆ, ದೇವರೇ ನಮ್ಮ ಕರುಣಿಸಿರುವಾಗ ನಾವು ಬೇಡ ಅಂತ ಅನ್ಬಾರ್ದು. ಹಾಗಾಗಿ ಯಾವ ಮಗು ಆದ್ರೂ ಖುಷಿನೇ. ಬಟ್ ನಾನು ಒಂದು ಪ್ರಿಡಿಕ್ಷನ್ ಮಾಡ್ತಾ ಇರೋದು, ನನಗೆ ಈ ಸಲ ಯಾಕೋ ಗಂಡು ಮಗು ಆಗೋ ಚಾನ್ಸಸ್ ತುಂಬ ಇದೆ ಅಂತ ಅನಿಸ್ತಾ ಇದೆ. ಹಾಗಾಗಿ ಈ ವಿಡಿಯೋದಲ್ಲಿ ಶೇರ್ ಮಾಡಿಕೊಂಡೆ ನನಗೆ ಏನೇನು ಅನಿಸ್ತಾ ಇದೆ ಅಂತ. ಹಾಗೆ ನನ್ನ ವಿಡಿಯೋದಲ್ಲಿ ಕಂಟಿನ್ಯೂಸ್ ಆಗಿ ನಾನು ಶೇರ್ ಮಾಡ್ಕೋತೀನಿ ಏನೇನು ಆಗ್ತಾ ಇದೆ ನನ್ನ ಲೈಫಲ್ಲಿ ಅಂತ. ಆದಷ್ಟು ವ್ಲಾಗ್ನ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಅದಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳೇ ಬರುತ್ತೆ. ನನ್ನ ಮಗಳು ಬರ್ತಾ ಇದ್ದಾಳೆ ಇವಾಗ. ಅವಳನ್ನ ಮಲಗಿಸಿ ಬಂದು ನಾನು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೆ. ಹೊರಗಡೆ ಒಳ್ಳೆ ಡಿಸ್ಟರ್ಬ್ ಆಗುತ್ತೆ, ಆಮೇಲೆ ಹೊರಗಿನ ಸೌಂಡ್ ಬರುತ್ತೆ ಅಂತ ಅಡುಗೆ ಮನೆಗೆ ಬಂದು ಈಗ ಅವಳು ಬಂದು. ಸೊ ಅಷ್ಟೇ ಫ್ರೆಂಡ್ಸ್, ಇವತ್ತಿನ ವಿಡಿಯೋ. ಯಾರೆಲ್ಲ ಪ್ರೆಗ್ನೆನ್ಸಿ ಲೇಡೀಸ್ ಇದ್ದಾರ, ದಯವಿಟ್ಟು ಆ ಮಗು ಬೇಕು ಈ ಮಗು ಬೇಕು ಅನ್ನಕ್ಕೆ ಹೋಗ್ಬೇಡಿ. ಮನಸ್ಸಲ್ಲಿ ಆಸೆ ಇರುತ್ತೆ, ಎಲ್ಲರಿಗೂ ಇರುತ್ತೆ ಒಂದು ಗಂಡು ಹೆಣ್ಣು ಮಗು ಇರಬೇಕು ಅಂತ. ಬಟ್ ದೇವರು ನಿರ್ಧಾರ ಮಾಡ್ತೀನಿ ಯಾವ ಮಗು ಕೊಡಬೇಕು ಯಾರಿಗೆ ಅಂತ. ಯಾವುದೇ ಮಗು ಕೊಡಲಿ ಖುಷಿಯಿಂದ ಒಪ್ಕೊಳ್ಳಿ, ಸಂತೋಷದಿಂದ ಸ್ವೀಕರಿಸಿ. ಯಾಕಂದರೆ ಎಷ್ಟೋ ಜನ ಮಕ್ಕಳು ಇಲ್ಲದವರಿಗೆ ನಮ್ಮಂಥವ್ರಿಗೆ ಮಗು ಕೊಟ್ಟಿರ್ತಾನೆ ಅಂದರೆ ಅದು ನಮ್ಮ ಅದೃಷ್ಟ ಅಷ್ಟೇ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಹಾಗೆ ಪ್ಲೀಸ್ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಅದಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳೇ ನನ್ನ ಚಾನಲಲ್ಲಿ ಕೊಡ್ತಾ ಇದ್ದೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್, ನಮಸ್ಕಾರ.